ಕರ್ನಾಟಕ ರಾಜ್ಯದ ರೈತ ಮೋರ್ಚಾದ ಅಧ್ಯಕ್ಷನಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ರಾಷ್ಟ್ರೀಯ ನಾಯಕರು ಗುರುತಿಸಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ವಿಶ್ವಾಸದ ಹೇಳಿದ್ದೇನೆ, ಕರ್ನಾಟಕದಲ್ಲಿರ್ತಕ್ಕಂಥ ರೈತರನ್ನು ಸ್ವಾವಲಂಬನೆಯಾಗಿ ಮಾಡೋದಕ್ಕೆ, ರೈತರ ಜೊತೆ ನೇರವಾಗಿ ಸಂವಾದಗಳು ನಡೆಸಿ ಪಕ್ಷದ ಸಂಘಟನೆ ಜೊತೆಗೆ ರೈತರ ಜ್ವಲಂತ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದಕ್ಕೆ ಹೋರಾಟಗಳನ್ನು ರೂಪಿಸಿಕೊಳ್ಳೋದ್ರ ಮುಖಾಂತರ ಮುಂಬರ್ತಕ್ಕಂಥ ದಿನಗಳಲ್ಲಿ ರೈತರ ಬದುಕನ್ನು ಹಸಿರು ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಕೆಲಸ ಮಾಡ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ನಾನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ನಾಗರ ಹಾವಿಗೆ ತಲೆನೋವು ಬಂದ್ರೆ ಏನು ಮಾಡ್ತದೆ? ನಾಗರ ಹಾವಿಗೆ ತಲೆನೋವು ಬಂದ್ರೆ ಏನು ಮಾಡ್ತದೆ ಹೇಳೋದು? ತಲೆ ಚಚ್ಕೊಳ್ತಾ ಇರ್ತದೆ. ಹಂಗೆ ನಾಗರ ಹಾವಿಗೆ ತಲೆನೋವು ಬಂದಿದ್ರೆ ತಲೆ ಚಚ್ಕೊಳ್ತಾ ಇದೆ. ಇವತ್ತಿನ ನಾಳೆ ನಮ್ಮ ತಲೆನ ತಾನೇ ಚಚ್ಕೊಂಡು ನಾಗರ ಹಾವು ಸಾಯ್ತಿದ್ದ ಜನ ಬೇರೆ ಅವ್ರು ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪಕ್ಷದ ಚೌಕಟ್ಟಿನಲ್ಲಿ ಈ ವಿಚಾರವನ್ನ ಗಂಭೀರವಾಗಿ ನಾವು ಚರ್ಚೆ ಮಾಡಿದರೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ಪಕ್ಷ ತೆಗೆದುಕೊಳ್ಳುತ್ತೆ. ಅಲ್ಲ ಸರ್, ಹೇಳಿ ಸರ್, ತಗೊಂಡ್ರು ಮಾತ್ರ ಅವ್ರು ಹಗರಣ ಬಹಿರಂಗ ಮಾಡ್ತಾರೆ ಸರ್. ನಮ್ಮ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಏನು ಅಂದರೆ, ಎಲ್ಲಕ್ಕಿಂತಲೂ ದೇಶ ದೊಡ್ಡದು, ದೇಶಕ್ಕಿಂತಲೂ ಪಕ್ಷ ದೊಡ್ಡದು. ಪಕ್ಷ ದೇಶದ ಮುಂದೆ, ದೇಶ ಮತ್ತು ಪಕ್ಷದ ಮೇಲೆ ಯಾರು ಅಲ್ಲ. ನಾನು ಅದಕ್ಕೆ ಹೇಳಿದ್ದು, ನಾಗರಾವಿಗೆ ಒಂದೊಂದ್ಸರಿ ತಲೆನೋವು ಬಂದಾಗ ತಲೆ ಚಚ್ಕೊಳ್ತಾ ಇರೋದು. ಇನ್ನೊಬ್ಬರು ನನ್ನ ಸ್ನೇಹಿತರು ಕೇಳಿದ್ರು, ಔಷಧ ಇಲ್ಲ, ಔಷಧ ಭಾಳ ಇಲ್ಲ. ಸೂಕ್ತ ಸಂದರ್ಭದಲ್ಲಿ ಔಷಧ ಕೊಟ್ಟು ಪರಿಹಾರ ಕೊಡ್ತೇನೆ ಆದಷ್ಟು.